ಯಾಕಂದರೆ ಆ ಕಡೆ ಏನು ಡೆವಲಪ್ಮೆಂಟ್ ಇಲ್ಲ ಜಾಸ್ತಿ. ಇನ್ವೆಸ್ಟ್ ಹಾಕೋರು ಯಾರು ಆ ಕಡೆ ಜಾಸ್ತಿ ಇಲ್ಲ. ಎಲ್ಲ ಬೆಂಗಳೂರಿಗೆ ಬಂದಿರ್ತಾರೆ. ಎಲ್ಲ ಇಲ್ಲಿ ಎಲ್ಲ ಬೇಕಾದಂಗೆ ಆಯ್ತಾ. ಇಲ್ಲಾದರೆ ಸ್ವಲ್ಪ MLAಗಳದ್ದು ಏನಾದರೂ ಮಾಡಿದ್ರು ತಗಲಾಕೊಳ್ಳೋದು ಮೂಮೆಂಟ್ ಇರ್ತಾವೆ. ಇಲ್ಲಿ ಸ್ವಲ್ಪ ಬೆಂಗಳೂರು ಅಂತ ಬಂದಾಗ ಸ್ವಲ್ಪ ಜನ ಪ್ರಶ್ನೆ ಮಾಡೋದು ಜಾಸ್ತಿ. ಬಟ್ ಆ ಕಡೆ ಉತ್ತರ ಕರ್ನಾಟಕ ಅಂತ ಪ್ರಶ್ನೆ ಮಾಡೋದು ಭಾಳ ಕಡಿಮೆ ಮಾಡೋರು. MLAಗಳು ಆ ಥರ ಇದ್ದರು ತೋರಿಸಿದ್ರಲ್ಲೆಲ್ಲ ಅವ್ರದ್ದೇ ಇರ್ತದೆ ಆ ಥರ ಜಾಗ ಅಲ್ಲಿ. ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಕಲ್ಯಾಣ ಕರ್ನಾಟಕದ ಭಾಗವಾದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮುಸ್ತೂರು ಗ್ರಾಮದ ಮಂಜುನಾಥ್ 23 ವರ್ಷದ ಯುವಕ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದು ತನ್ನ ಹಳ್ಳಿ ಹಾಗೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವನ ಭಾವನಾತ್ಮಕ ಮಾತುಗಳನ್ನು ಕೇಳೋಣ ಬನ್ನಿ. ಮಂಜುನಾಥ್ ನನ್ನ ಹೆಸರು. ನಮ್ಮದು ಊರು ಬಂದು ಮುಷ್ಟೂರು, ರಾಯಚೂರು ಹತ್ರ. ನಾವಿಲ್ಲಿರೋದು ತಾವರೆಕೆರೆ ಹತ್ರ. ಏನು ಕೆಲಸ ಮಾಡ್ತೀರಿ? ನಾವು ಗಾರೆ ಕೆಲಸ ಮಾಡ್ತೀವಿ, ಸಿಮೆಂಟು. ಯಾರ ಹತ್ರ ಮಾಡ್ತೀರಿ? ಅದು ನಮ್ಮದು ದೀಪಕ್ ಅಂತಿದ್ದಾರ, ಅವ್ರ ಹತ್ರ ಕೆಲಸ ಮಾಡ್ತೀವಿ. ಅವ್ರದ್ದು ಕಂಪ್ನಿನ ಅಥವಾ? ಇಲ್ಲ, ಅದು ಕಂಪ್ನಿ ಇಲ್ಲ, ನಾರ್ಮಲಾಗಿ ಅವರು ನಡೆಸ್ತಾರ, ಅವ್ರ ಜೊತೆ ನಾವು ಮಾಡ್ಕೊಂಡು ಹೋಗ್ತೀವಿ ಕೆಲಸ. ಎಷ್ಟು ವರ್ಷದ ಮಾಡ್ತೀರಿ? ಸುಮಾರು ಆಯಿತು, ಒಂದು 12-13 ವರ್ಷ ಆಯಿತು. ನಿಮ್ಮ ವಯಸ್ಸು? ನನ್ನ ವಯಸ್ಸು 23. ಅಂದರೆ ಬಾಲ ಕಾರ್ಮಿಕರ ಕೆಲಸ ಮಾಡಿರಿ? ಆವಾಗಲಿಂದನೂ ಮಾಡ್ಕೊಂಬಂದಿವಿ. ರಜೆ ಟೈಮ್ ಆ ಥರ ಇದ್ದಾಗ ಮಾಡ್ಕೊಂಡು ಹೋಗ್ತೀವಿ. ಸ್ಕೂಲಲ್ಲಿ ಕೆಲಸ ಸಂಡೇ ಅನ್ನೋ ಟೈಮಲ್ಲೆಲ್ಲ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಮಾಡ್ಕೊಂಡು ಬರ್ತಾಯಿದ್ವಿ. ನಮ್ಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟೈತೆ. ಅಭ್ಯಾಸ ಏನು ಮಾಡಿರಿ? ಅಭ್ಯಾಸ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಕಾಲೇಜ್ ಆ ಥರ ಹೋಗಿ ಡಿಗ್ರಿ ಮುಗಿಸ್ಕೊಂಡಿದ್ದೀನಿ. ಸೊ ಮುಂದೆ ಏನು ನೋಡೋದು? ಮುಂದೆ ಸದ್ಯಕ್ಕೇನು ಆಪ್ಷನ್ ಇಲ್ಲ. ಗೋರ್ಮೆಂಟ್ ಕೆಲಸಕ್ಕೆ ಆ ಥರ ಟ್ರೈ ಮಾಡೋಣ ಅಂತಿದ್ದೀನಿ. ನೋಡ್ಬೇಕು, ಅಪ್ಲಿಕೇಶನ್ ಎಲ್ಲ ಹಾಕ್ಕೊಂಡು ಟ್ರೈ ಮಾಡ್ಬೇಕು ಅದಕ್ಕೊಂದು. ಸೊ ಮುಸ್ತೂರು ಗ್ರಾಮ ಅಂದರೆ ನೀರಾವರಿ ಪ್ರದೇಶ ತಾನೇ? ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ನೀರಾವರಿ ಪ್ರದೇಶ ಇರಬೇಕು. ಹೌದು, ನಮ್ಮದು ಬರ್ತದೆ, ಸ್ವಲ್ಪ ನೀರಾವರಿ ಪ್ರದೇಶನೇ ಬರ್ತದೆ. ಅಲ್ಲಿ ಏನು ಬೆಳೆ ಬೆಳಿತಾರೆ ಐಡಿಯಾ ನೀವು? ಅಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ಬೆಳಿತಾರೆ, ಮತ್ತು ಭತ್ತ ಜಾಸ್ತಿ ಬೆಳಿತಾರೆ ನಮ್ಮ ಇದರಲ್ಲೆಲ್ಲ. ಮೂರಲ್ಲಿ? ಹಾಂ. ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ಭತ್ತ ಬೆಳಿತಾರೆ. ಎಷ್ಟಿದೆ ಭೂಮಿ? 1 ಎಕರ್ ಇದೆ. ಲೀಸ್ ಕೊಟ್ಟರೆ ನಂಗೆ? ಅದು ಲೀಸಿಗೆ ಕೊಟ್ಟಿದ್ದೀವಿ. ಸೊ ಬೆಂಗಳೂರು ಖುಷಿ ಅನ್ನಿಸ್ತದೆ ನಿಮಗೆ? ಮುಸ್ತೂರು ಖುಷಿ ಅನ್ನಿಸ್ತದೆ? ಬಟ್ ನಾವು ಇಲ್ಲೇ ಹುಟ್ಟಿರೋದ್ರಿಂದ ಒಂದು ಕಡೆ ಇಲ್ಲಿಗೆ ಅಡ್ಜಸ್ಟ್ ಆಗಿವಿ. ಬಟ್ ಆವಾಗವಾಗ ಊರಿಗೆ ಹೋಗಿ ಬರತ್ರ ಏನೋ ಒಂಥರ ಚೇಂಜಸ್ ಇರ್ತದೆ. ಊರು ಅನ್ನೋ ಥರ ಫೀಲ್ ಬರ್ತದೆ, ಆ ಥರ. ಊರಿಗೆ ಹೋದಾಗ ಅಲ್ಲಿರ್ಬೇಕಂತ ಅನ್ಸಲ್ಲ? ಹೌದು, ಊರಿಗೆ ಹೋದಾಗ ಅಲ್ಲಿ ಇರ್ಬೇಕಂತ ಅನ್ಸಲ್ಲ? ಅನ್ನಿಸ್ತದ. ಸ್ಟಾರ್ಟಿಂಗ್ ಹೆಂಗಂದ್ರೆ ನಮ್ಮ ಮನೆಯವರೆಲ್ಲ ನಾವು ಹೋಗಿದ್ದು, ನಮ್ಮ ಅಕ್ಕನ ಮದುವೆ ಎಲ್ಲ ಅಲ್ಲೇ ಮಾಡಿದ್ದು. ಹೋದಾಗ ಇರಬೇಕಲ್ಲ ಅಂತ ಅನಿಸಿತ್ತು, ಆ ಥರ ಫೀಲ್ ಇದ್ದು. ಅವಾಗೊಂದು ಸುಮಾರು 1 ವಾರ 2 ವಾರ ಮೇಲಿದ್ದು. ಎಲ್ಲ ಹಳ್ಳಿ ಅದು ಏನೋ ಒಂಥರ ಖುಷಿ ಇರ್ತದೆ ಇರೋಕೆ, ಬೆಂಗಳೂರು ಬಿಟ್ಟು ಹೋದಾಗ. ಅಲ್ಲಿರ್ಬೋದಲ್ಲ ಮತ್ತೆ? ಒಂದು ಕಡೆ ಅನಿಸ್ತದೆ ಇರ್ಬೋದಲ್ಲ ಅಲ್ಲಿನೂ ಅಂತ. ಅಂದರೆ ಬೇಕಾದಾಗೆಲ್ಲ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಹಂಗೆ ನಡೀತದೆ. ಅಂದರೆ ಮದುವೆ ಆ ಥರ ಏನಾದರೂ ಇದ್ದಾಗ ಅಲ್ಲೇ 1 ವಾರ ಆ ಥರ ಇರ್ತೀವಲ್ಲ, ಅದು ಒಂಥರ ಬೇರೆ ಥರ ಫೀಲ್ ಇರ್ತದೆ ಹೋಗಿ ಬರೋದಕ್ಕಿಂತ. ಅಂದರೆ ಬೆಂಗಳೂರು ಸೆಟ್ಲ್ ಆಗ್ಬೇಕಂತ ಅಂದ್ಕೊಂಡ್ರೆ ನೀವು ವಾಪಸ್ ಮುಸ್ತೂರು ಹೋಗ್ಬೇಕಂದ್ರೆ? ಇಲ್ಲ, ನಾನು ನಾಳೆ ದಿನ ಫೈನಲಾಗಿ ಇಲ್ಲೆಲ್ಲ ಜಾಬ್ ಸಿಕ್ಕಿಲ್ಲ ಅಂದ್ರೆ ಊರೊಳಗೆ ಸೆಟ್ಲ್ ಆಗೋಣ ಅಂತಲೇ ಅಂದ್ಕೊಂಡಿದ್ದೀನಿ. ನಮ್ಮ ಕಾಲೇಜಲ್ಲೂ ಕೇಳಿದಾಗೂ ಅದೇ ಹೇಳಿದ್ದೆ ಲಾಸ್ಟ್ ಟೈಮ್. ನಾನು ಕಾಲೇಜ್ ಏನಾದರೂ ಕೆಲಸ ಸಿಕ್ಕಿಲ್ಲ ಅಂದರೆ ಅಲ್ಲೇ ಹೋಗಿ ಸೆಟ್ಲ್ ಆಗೋಣ ಅಂತಲೇ ಇದ್ದಿದ್ದು. ಕೆಲಸ ಸಿಕ್ಕರೆ ಹೋಗಲ್ಲ? ಕೆಲಸ ಸಿಕ್ಕರೆ ತುಂಬ ಕಡಿಮೆ ಆಯಿತು. ಬಟ್ ಊರಲ್ಲಿ ಏನಾದರೂ ಸ್ವಲ್ಪ ಇರೋ ಥರ ಏನಾದರೂ ಮಾಡಿಕೊಂಡು ಹೋಗ್ತಾ ಬರೋ, ಇವಾಗ ಹೆಂಗಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗ್ತಾ ಬರೋ ಥರ ಮಾಡ್ಕೋತೀನಿ. ಎಷ್ಟು ಜನ ಇಲ್ಲಿ ವರ್ಕರ್ಸ್ ಬಂದಾರೆ ನಮ್ಮ ಕಡೆ? ನಮ್ಮ ಥರ ಅಂದರೆ ಸುಮಾರು ಜನ, ಅಂದರೆ ಒಂದು 40-45 ಕುಟುಂಬದಷ್ಟು ಜನ, ಮತ್ತು ಹುಡುಗರು ಎಲ್ಲ ಇಲ್ಲೇ ಇರೋದು. ನಮ್ಮ ಜೊತೆ ಬೆಳೆದಿರೋ ಹುಡುಗರೆಲ್ಲನೂ ಇದ್ದೀವಿ, ಇಲ್ಲೇ ಇದ್ದೀವಿ. ಯಾವ ಊರು ಅವರೆಲ್ಲ? ಅವರೆಲ್ಲ ನಮ್ಮ ಊರವರು ಇದ್ದಾವೆ. 1-2-3 ಜನ ಊರಲ್ಲಿ ಇದ್ದಾರೆ, ಮತ್ತು ಪಕ್ಕದೂರವರು ಇದ್ದಾರೆ, ಮತ್ತು ಅವರು ಪಕ್ಕದೂರು ಆ ಥರ ಎಲ್ಲ ರಿಲೇಟಿವ್ ಆ ಥರ ಇದ್ದೀವಿ. ಮತ್ತು ರಿಲೇಟಿವ್ ಇಲ್ಲದೇ ಇರೋ ಥರನೂ ಜೊತೆಲಿದ್ದದಕ್ಕೆ ಒಂಥರ ಅದು ರಿಲೇಟಿವ್ ಥರ ಇದ್ದಂಗೆ ಫೀಲ್ ಇರೋ ಥರ ಹುಡುಗರೆಲ್ಲ ಜೊತೆಲಿವಿ, ಆ ಥರ. ಅವರು ಇವಾಗೆಲ್ಲ ಹುಡುಗರು ಕೆಲಸ ಮಾಡ್ಕೊಂಡಿದ್ದಾವೆ. ಕೆಲವರು ಇದು ಮಾಡ್ತಾವೆ, ಕೆಲವರು ಕೊರಿಯರ್ಗೆ ಹೋಗ್ತಾರೆ, ಕೆಲವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಕೆಲವರು ಆಟೋ ಓಡಿಸ್ತಾರೆ. ಆ ಥರ ಎಲ್ಲ ಸೆಟ್ಲ್ ಥರ ಆಗಿ ಇಲ್ಲಿ ಆ ಥರ ಕೆಲಸದಲ್ಲೇ ಹಂಚ್ಕೊಂಡಿದ್ದೀವಿ. ಹೆಚ್ಚಿನ ಜನರು ಯುವಕರೆಲ್ಲ ನಮ್ಮ ಹಳ್ಳಿಗಳಿಂದ ಪಟ್ಟಣಕ್ಕೆ ಬೆಂಗಳೂರಿಗೆ ಬರ್ತಾರೆ.
ಸುಮಾರು ಒಂದು ಬಂದಿರು ಸುಮಾರು ಜನ ಬಂದಾರ, ಬೇಕಾದಷ್ಟು. ಸಂಗೀತ ಅಲ್ಲಿ ಕೆಲಸ ಯಾರು ಮಾಡ್ತಾರೆ? ಯಾವ ಗಾರೆ ಕೆಲಸ? ಕೃಷಿ ಕೆಲಸ ಅಲ್ಲಿ ಯಾರು ಮಾಡ್ತಾರೆ? ಅಲ್ಲಿ ಅದು ಒಂದು ಕಡೆ ಯೋಚನೆ ಆಗುತ್ತಾ, ಬಟ್ ಅಲ್ಲಿ ಸ್ವಲ್ಪ ನೀರಿಂದು ಎಲ್ಲ ಸೌಲಭ್ಯ ಚೆನ್ನಾಗಿ ಬಂತು ಅಂದರೆ ಅಲ್ಲಿ ನಾವು ಕೃಷಿ ಕಡೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಅದು ಇಲ್ಲದೆ ಇರೋದಕ್ಕೆ ನನಗನ್ಸುತ್ತೆ ಒಂದು ಕಡೆ ನೀರಿಗಿತ್ತು, ಸ್ವಲ್ಪ ಜ್ಞಾನ ಕೃಷಿ ಕಡೆ ಸ್ವಲ್ಪ ಬಂತು ಅಂದ್ರೆ ಇನ್ನೂ ಜನ ಆ ಕಡೆ ಹೋಗೋ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ. ಇವಾಗ ಅಂದರೆ ನಾರ್ಮಲಾಗಿ ಎಜುಕೇಷನ್ ಇರೋರು ನಾಳೆ ದಿನ ಏನಾದ್ರು ಕೆಲಸ ಜಾಬ್ ಅಂತ ಸ್ವಾಭಿಮಾನ ಅನ್ನೋ ಥರ ಇರೋ ಮಂದಿ ಆದ್ರೆ ಒಂದು ಕಡೆ ಅಲ್ಲಿ ಹೋಗಿ ಕೃಷಿ ಮಾಡ್ತೀನಿ ನನ್ನ ಜಾಗ ಅನ್ನೋ ಥರ ಫೀಲ್ ಬರ್ತದೆ ಕಡೆಗೆ ದುಡಿಲಾರ್ದ ಇದಿದ್ರೆ. ಬಟ್ ಎಜುಕೇಷನ್ ಇಲ್ಲ ಹಾಗೆ ಇರ್ತೀನಿ ಅನ್ನೋದಾದ್ರೆ ಈಗ ನಾನು ಮಾಡೋ ಥರ ಗಾರೆ ಕೆಲಸ ಮಾಡ್ಕೊಂಡು ಇರ್ತಾರೆ. ನಮ್ಮ ಭಾಗದಲ್ಲಿ ಯುವಕರು ಸಾಮಾನ್ಯವಾಗಿ ಬರ್ತಕ್ಕಂಥ ಇಲ್ಲಿ ಬರ್ತಾರಲ್ಲ, ಹಾಂ, ಹೆಚ್ಚು ಓದ್ಕೊಂಡ್ರೆ ಬರ್ತಾರೆ ಅಥವಾ ಅನ್ಎಜುಕೇಟೆಡ್ ಬರ್ತಾರೆ? ಸ್ಟಾರ್ಟಿಂಗ್ ಇವಾಗ ನಮ್ಮದು ಇವಾಗ 2000 ಆ ಥರ ಹುಟ್ಟಿರೋ ಹುಡುಗರಲ್ಲಿ ಇವಾಗ ನಾವು ಬೆಳೆದಿರೋ ಹುಡುಗರು ಈ ಲೊಕೇಟಲ್ಲಿ ಸುಮಾರು ಒಂದು 12ರಿಂದ ಒಂದು 15 ಜನ ಹುಡುಗರಿವೆ. 15 ಜನ ಹುಡುಗರಲ್ಲಿ ಸುಮಾರು ಬಿಟ್ಟ ಹುಡುಗರು ಒಂದು 8-10 ಮಂದಿ ಎಲ್ಲ ಓದ್ಲಾಲ್ಬಿಟ್ಟಾರೆ. ಓದಿರೋ ಒಂದು 5ರಿಂದ ಒಂದು 4 ಜನ ಅಷ್ಟೇ ಓದಿರೋದು. ಅದರಲ್ಲಿ ನಾನು, ನಮ್ಮ ತಮ್ಮ, ಇನ್ನೊಂದು 2 ಹುಡುಗರಾಗ. ಮಿಕ್ಕಿದವ್ರು ಕೆಲವು ಜನ ಎಲ್ಲ ಮದುವೆನ ಆಗೈತಾ, ಅವ್ರು ಇಲ್ಲೇ ಸಂಸಾರ ಮಾಡ್ಕೊಂಡು ಅವರು ಏನು ಮಾಡಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ಮತ್ತು ಮನ್ಯಾಗ ಅವರು ಒಬ್ಬೊಬ್ರಿಗೆ ತಂದೆ ಇಲ್ಲ, ಆ ಥರ ತೀರೋಗ್ಬಿಟ್ಟಾರ. ಮತ್ತು ಇನ್ನೊಬ್ರಿಗೆ ನಮ್ಮ ಹುಡುಗರಲ್ಲೇ 2 ತಂದೆ ಇಲ್ಲ, ಅವ್ರು ಸಿಂಗಲ್ಲಾಗೇ ಇದ್ದಾರೆ. ಹಂಗಾಗಿ ಅವರು ಕೆಲಸ ಮಾಡ್ತಾರೆ. ಒಂದು 2 ಹುಡುಗರಿಗೆ ಆಕ್ಸಿಡೆಂಟ್ ಆಗ್ಯದ, ಅವ್ರು ಏನು ಮಾಡೋಕ್ಕಲ್ಲ, ಮನೇಲಿ ಇರ್ತಾರೆ. ಒಂದೊಂದು ಟೈಮು ಇವಾಗ ಪರವಾಗಿಲ್ಲ, ಇವಾಗೆಲ್ಲ ರಿಕವರಿ ಆಗ್ಯಾರ, ಇನ್ನೇನು ಮುಂದಿನಿಂದ ಕೆಲ್ಸಕ್ಕೆ ಹೋಗ್ಬೋದು ಅವರು. ಆ ಥರ ಇದಾವೆ ಹುಡುಗರು ಹಂಚ್ಕೊಂಡವ. ಮತ್ತು ಇನ್ನೊಬ್ರು ಮನೇಲಿ ಕಷ್ಟ ಆಯ್ತಾ, ಇವ್ರು ಮದುವೆ ಮಾಡ್ಕೊಂಡಿರೋ ಸಾಲ ಆಗಲಿ, ಊರಿಂದ ಇಲ್ಲಿ ಮನೆಯಲ್ಲಿ ಏನೋ ಅದು ಇದು ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಆ ಥರ ಆಗಿ ಸಾಲ ಮಾಡ್ಕೊಂಡಿದ್ದು, ಆ ಥರ ಕಟ್ಕೊಂಡು ಮತ್ತೆ ಮದುವೆ ಮದುವೆ ಸಾಲ ಕಟ್ಕೊಂಡು ಆ ಥರ ಜೀವನ ಮಾಡ್ಕೊಂಡು ಹೋಯ್ತಾರೆ. ನನಗೆ ತಿಂಗಳು ಒಂದು 22 ಇಲ್ಲ 23 ಸಾವಿರ ಬರುತ್ತೆ. ಅಪ್ಪರಿಗೆ ನಮ್ಮ ಅಪ್ಪರು ಅವ್ರನ್ನ ಅಷ್ಟೇ, ಅವ್ರಿಗೆ ನನಗಿಂತ ಒಂದು 2 ಸಾವಿರ ಜಾಸ್ತಿ ಬರ್ಬೋದು ಅಷ್ಟೇ. ನಮ್ಮ ತಮ್ಮ ಇದು ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಇರ್ತಾನೆ. ಬಟ್ ಅಂದರೆ ಬೆಳಗ್ಗೆ ಟೈಮ್ ಹೋಗ್ತಾನೆ, ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಂದರೆ ಮನೇಲೇ ಇದ್ದಿರ್ತಾನೆ. ಆದಾಯ ಒಂದು 50 ಸಾವಿರ ತಿಂಗಳಿಗೆ? ತಿಂಗಳಿಗೆ ಒಂದು 50 ಸಾವಿರ. 50 ಸಾವಿರ ಸಾಕಾಗ್ತದೆ? 50 ಸಾವಿರ ಸಾಕಾಗ್ತದೆ ಅಂದರೆ ಸಾಲ ಗೀಲ ಎಲ್ಲ ಆಯಿತಾ, ಇಂಟ್ರೆಸ್ಟು ಸುಮಾರು ಕಡೆ ಹೋಗ್ತದೆ. ಅದು ತಗೊಂಡಿದ್ದು ಮದುವೆ ಸಾಲದ್ದು ಸಾಲ ಆಗಿದೆ. ಸಾಲ ನಮ್ಮ ಅಕ್ಕನ ಮದುವೆ ಮಾಡಿದ್ದು ಸಾಲ ಆಯಿತಾ, ಅದು ಬಿಟ್ರೆ ಇವಾಗ ನಮಗೆ ಜಾಗ ಕೊಟ್ಟಿದ್ದು ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಆಯಿತು. ನನಗೊಂದು 2 ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು, ಆವಾಗ ಅಡ್ಮಿಟ್ ಆದ. ನಮ್ಮ ಅಮ್ಮನಿಗೆ ತೋರಿಸಿದ್ವಿ, ಅದಕ್ಕೆ ಅಡ್ಮಿಟ್ ಆಗಿದೆ, ಅದಕ್ಕೂ ಅಡ್ಮಿಟ್ ಮಾಡಿದ್ರು. ನಮ್ಮ ಡ್ಯಾಡಿಗೂ ಅಡ್ಮಿಟ್ ಮಾಡಿದ್ವಿ. ಈ ಥರ ಎಲ್ಲ ಇದ್ದಾಗ ಅದು ಇಯರಲ್ಲೇ ಆ ಥರ 2-3 ಕೇಸ್ ಬಂದಾಗ ಕಷ್ಟ ಆಯ್ತದ. ಅದೆಲ್ಲ ಸಾಲ ಎಲ್ಲ ಇಂಟ್ರೆಸ್ಟಲ್ಲಿ ತೊಗೊಂಡಿರ್ತೀವಿ, ಸೇವಿಂಗ್ಸ್ ಇರೋಲ್ಲ. ಅದು ಕಟ್ಟಬೇಕಂದ್ರೆ ಅದು 1 by 1 ಸ್ಟಾರ್ಟ್ ಆಗ್ತಾ ಇರ್ತದೆ. ಈ ಕಡೆ ಕೊಟ್ಟು ಈ ಕಡೆ ಇಸ್ಕೊಂಡು ಆ ಥರ ಆಗ್ತಾ ಇರ್ತದೆ. ಏನು ಸೇವಿಂಗ್ಸ್ ಏನಿಲ್ಲ? ಸೇವಿಂಗ್ಸ್ ಏನಿಲ್ಲ. ಇವಾಗ ಸುಮಾರು ಅದೇ ಕಟ್ಕೊಂಡು ಹೋಗೋದ್ರೆಲ್ಲ ಆಯ್ತಾ, ಇವಾಗ ಸೇವಿಂಗ್ಸ್ ಆ ಕಡೆ ಏನು ಯೋಚನೆ ಮಾಡಿಲ್ಲ. ಹಿಂಗೆ ಇವಾಗ ಸಾಲ ಇಸ್ಕೊಳ್ಳೋದು ಕಟ್ಟೋದು, ಸಾಲ ಇಸ್ಕೊಳ್ಳೋದು ಕಟ್ಟೋದು, ಈ ಥರ. ಇನ್ನೊಂದು ಊರಲ್ಲಿ ಹೊಲ ಎಲ್ಲ 1 ಎಕರೆ ಇರೋದು ಆಗಿ ಬಂದಿರ್ತೀವಿ. ಅಲ್ಲಿ ಅರ್ಜೆಂಟಿಗೆ ಒಂದು 20 ಸಾವಿರ ಇಸ್ಕೊಂಡಿದ್ವಿ ಅಂದ್ರೂ ಅದು ಬಂದಿರೋ ದುಡ್ಡು ಅಲ್ಲೇ ಹೋಗ್ತಾ ಇರ್ತದೆ. ಅಂದರೆ ಅಲ್ಲಿ ಏನು ಪ್ರಾಣಕ್ಕೆ ಅಪಾಯ ಇರುತ್ತೋ ಬಿಡುತ್ತೋ, ಅವರು ರಿಪೋರ್ಟ್ ಕೊಡ್ತಾರೋ ಬಿಡ್ತಾರೋ, ಅಲ್ಲಿ ಹೆಂಗಿರುತ್ತೋ ಅದು ನಾವು ನೋಡಿಲ್ಲ ಅಷ್ಟೊಂದು. ಬಟ್ ಒಂದು ಕಡೆ ಸೇಫ್ಟಿ ಅನಿಸ್ತದ. ಅಂದರೆ ನಮ್ಮವರು ಎದುರುಗಡೆ ಮಾತಾಡ್ಸೋದಾಗಲಿ ಏನಾಗಲಿ, ಅವರು ಬಿಡೋದಾಗಲಿ ತೋರಿಸ್ಬೋದು. ಬಟ್ ಅಂದರೆ ಏನು ರಿಕವರಿ ಅಂತಲೂ ಒಂದೊಂದು ಥರ ಹೇಳ್ತಾರೋ, ಒಂದೊಂದು ಟೈಮು ಅದು ನಮ್ಗೆ ಅರ್ಥ ಆಗದೆ ಇರೋ ಥರ ಇರುತ್ತೆ. ಗೋರ್ಮೆಂಟ್ ಅಂದರೆ ಒಂದು ಕಡೆ ನಾವು ಅವ್ರಿಗೆ ಏನೋ ಸೈಡಲ್ಲಿ ನಾವು ನೋಡ್ಕೊಂಡ್ರೆ ಅವ್ರು ನಮಗೆ ಏನೋ ರಿಪೋರ್ಟ್ ಹೇಳೋದಾಗಲಿ, ಏನಾದರೂ ಮುಂದಿನ ಏನಾದರೂ ಮಾಡೋದಿದ್ರೆ ನಡೀತೆ. ಇವಾಗಲೂ ನಮ್ಮ ಅವ್ವನಿಗೆ 3 ತಿಂಗಳಿಗೊಂದು ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತಾಯಿರ್ತೀವಿ. ನಮ್ಮ ಅಮ್ಮನ ಹಾಸ್ಪಿಟ್ಲ್, ಅವ್ರಿಗೆ ಹಾರ್ಟ್ ಪೇಷಂಟ್ ಅವರು ಹಾರ್ಟ್ ಸರ್ಜರಿ ಆಗೈತೆ ಅವ್ರಿಗೆ. ಹಂಗಾಗಿ ಅವ್ರನ್ನ ಕರ್ಕೊಂಡೋಗಿ ಬರ್ತಾಯಿರ್ತೀವಿ 3 ತಿಂಗಳಿಗೊಂದು ಸಲ. ನೀವು ನಿಮ್ಮಪ್ಪ ಇಬ್ಬರು ಕೆಲಸ ಮಾಡೋ ಏನು ಇಲ್ಲಿ ಮನೆಯಲ್ಲೇ ಬರ್ತಕ್ಕಂಥ ಆದಾಯಕ್ಕೆ ಖರ್ಚು ಹೋಗ್ತಾಯಿದೆ. ಬೈ ಚಾನ್ಸ್ ಒಬ್ಬರಿಗೆ ಕೆಲಸ ಮಾಡ್ತಿದ್ರೆ ಕಷ್ಟ ಆಯ್ತು, ತುಂಬ ಕಷ್ಟ ಆಯ್ತದ. ಎಷ್ಟು ಕಷ್ಟ ಅಂದರೆ ಇವಾಗ ಅತ್ತಾಗೆ ಬದುಕೋಕ್ಕಾಗಲ್ಲ, ಬೆಂಗಳೂರು ಬದುಕೋಕ್ಕಾಗಲ್ಲ. ಹಾಕೋದೇ ಇಲ್ಲ. ಅವರೊಬ್ಬರಿಗೆ ಅಂದ್ರೆ ಮತ್ತೆ ಅವ್ರಿಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತುಂಬ ಕಷ್ಟ ಆಯ್ತದ. ಅಂದರೆ ಇವಾಗ ಇರೋದನ್ನು ಏನಾದರೂ ನಮ್ಮದು ಅಂತ ಮಾಡ್ಕೊಂಡಿದ್ರೆ ಅದನ್ನು ಸೇಲ್ ಮಾಡೋಂಥ ಪರಿಸ್ಥಿತಿ ಬಂದುಬಿಡ್ತದೆ. ಅವ್ರೂ ಬಂದಿರ್ತಾರೆ ಅಲ್ಲಿಂದ. ಮತ್ತು ನಮ್ಮವರು ಅವ್ರೂ ಒಬ್ಬರು ನನಗೆ ಕನ್ವಿನ್ಸ್ ಮಾಡಿರ್ತಾರೋ, ಇಲ್ಲ ಇಲ್ಲಿ ಚೆನ್ನಾಗೈತೆ, ಮಕ್ಕಳು ದುಡಿಬೋದು, ಬೇಕಾದ್ರೆ
ಕಷ್ಟಕ್ಕೆ ಹೆಲ್ಪ್ ಆಗ್ತದ, ವಯಸ್ಸಾದವ್ರು ಇಲ್ಲಿ ಮಕ್ಕಳು ತಂದೆ ತಾಯಿಗಳು ಅಂದಾಗ ಹಂಗೆ ಬಂದು ಇಲ್ಲಿ ಸೆಟ್ಲಾಗಿ ಊರ ಕಡೆ ಒಂದು ಯಾವುದೋ ಟೈಮಲ್ಲಿ ಆ ಟೈಮಲ್ಲಿ ನೀರು ಬರದೇ ಇರ್ಬೋದು, ಆ ಸಿಚುವೇಶನ್ ಇದ್ದಾಗ ಎಲ್ಲ ಬಂದು ಇಲ್ಲೇ ಇರೋ ಬೇರೂರು ಬಿಟ್ಟಾರ. ಅದಕ್ಕೆ ಹೆಚ್ಚಿನವ್ರು ಯಾರು ಬಂದಿಲ್ಲ, ಜಮೀನಿರೋರು ಬಂದಿಲ್ಲ. ನಮ್ಮ ಇರೋ ಜನದಲ್ಲಿ ಅಷ್ಟು ಹೆಚ್ಚಿಗಿರೋರು ಯಾರು ಬಂದಿಲ್ಲ. ಎಲ್ಲ ಆ ಥರ ಇದ್ದವರೆಲ್ಲ ಊರಿಗೆ ಬಂದು ಮತ್ತೆ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಾರೆ. ಆ ಥರ ಜನ ಇದ್ದಾರೆ. ಹಳ್ಳಿಯಲ್ಲಿ ಕೂಲಿಕಾರರಾಗಿ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ ಬಂದಾರ. ಹೌದು, ಅಂಥವ್ರು ಮಾತ್ರ ಬಂದಾರ. ರೈತರು ಬಂದಿಲ್ಲ. ಇಲ್ಲ, ರೈತರು ಕೆಲಸ ಮಾಡ್ತಿದ್ರು. ಅವ್ರ ಅಪ್ಪಂದರು ಅವ್ರ ಮಕ್ಕಳು ಕಡೆಗೆ ಅವ್ರ ಅಪ್ಪದವ್ರು ತೀರಿದ ಮೇಲೆ ಅವರು ಏನಲ್ಲಿ ಮಾಡೋಕ್ಕಾಗದೆ ಇವಾಗ ಒಂದು ಹೊಲ ನಿಮ್ಮಿಷ್ಟ ಆದ ಇಷ್ಟಿಲ್ಲ, ಅದು ಕರೆಕ್ಟಾಗಿ ಹೇಳಿರಲ್ಲ, ಬಿಟ್ಟಿರಲ್ಲ, ಅದು ಗೊತ್ತೂ ಇರಲ್ಲ. ಹಂಗಿದ್ದಾಗ ಆ ಜನ ಈ ಕಡೆ ಟರ್ನ್ ಆಗಿ ಬಂದಿರೋದು ಈ ಕಡೆ. ಅದು ಕೆಲವೊಬ್ಬರು ಮಾಡ್ಕೊಂಡು ಬಂದ್ಬಿಟ್ಟಾರೆ. ಆ ಟೈಮ್ನ ಬೆಂಗ್ಳೂರಿಗೆ ಬರೋಕ್ಕೆ ಕಾಸು ಬೇಕು, ಇಲ್ಲಿ ಹೋಗಿ ಬದುಕೋಣ ಅಂತಂದು ಅಲ್ಲಿ ಇರೋಕ್ಕಾಗದೆ ಆ ಥರ ಬಂದವರು ಸುಮಾರು ಜನ ಇದ್ದಾರೆ. ಓದ್ಕೊಂಡಿರೋ ಜಾಸ್ತಿ ಕೊಟ್ಟು ಮಾಡ್ತಾರೆ, ಓದ್ಕೊಳ್ಳದೇ ಇರೋ ಮಾಡ್ತಾರೆ ಜಾಸ್ತಿ. ಆ ಟೈಮಲ್ಲೆಲ್ಲ ಓದಿಲ್ಲದೆ ಇರೋರೆ ತುಂಬ ಜನ ಬಂದ್ಬಿಟ್ಟಾರೆ. ಓದ್ಕೊಂಡ್ರು ಬಂದಿಲ್ಲ. ಓದಿರೋರು ಯಾರು ತುಂಬ ಕಡಿಮೆ. ಓದಿರೋರು ಏನು ಒಂದು ಈ ಇಬ್ಬರು ಅಂತಲೇ ಹೇಳೋಕ್ಕ ತುಂಬ ಕಡಿಮೆ. ಓದಿಲ್ಲದೆ ಇರೋರೇ ಬಂದಿರೋದು ಇಲ್ಲೆಲ್ಲ ನಮ್ಮ ಇರೋ ಜನದಲ್ಲೆಲ್ಲ. ಓದ್ಕೊಂಡಿರೋರು ಏನು ಮಾಡ್ತಾರೆ ಅಲ್ಲಿ ಓದ್ಕೊಂಡಿರೋರು ಅಂದರೆ ಇವಾಗ ನಮ್ಮ ಅಪ್ಪನವ್ರ ಕಾಲದ ಟೈಮ್ನಾಗ ಓದಿರೋರು ಯಾರಿಲ್ಲ. ಓದಿರೋರು ಅಂದರೆ ಆ ಟೈಮಲ್ಲೆಲ್ಲ ನಮ್ಮ ತಾತೊಬ್ಬರು ಇದ್ರು ಅಂತ ಅವ್ರು ಬರಬೇಕಾಗಿದ್ದು. ಅವ್ರೂ ಇಲ್ಲೆಲ್ಲ ಅವರು ಬರೋಷ್ಟಿಗೆಲ್ಲ ಎಕ್ಸ್ಪೈರ್ ಆಗಿದೆ, ಬಂದಿದ್ದು ಎಕ್ಸ್ಪೈರ್ ಆಗಿ. ನಿಮ್ಮ ಕಾಲದಾಗ ನಮ್ಮ ಹುಡುಗರಲ್ಲಿ ಇದ್ದಾಗ ಯಾರೂ ಬಂದಿಲ್ಲ. ಓದ್ಕೊಂಡ್ರು ಬಂದಿಲ್ಲ. ಬಂದಿಲ್ಲ. ಎಲ್ಲ ನಾವಿಲ್ಲೇ ಬೆಳೆದಿರೋದ್ರಿಂದ ಬಂದಿಲ್ಲ. ಇನ್ನು ನಮ್ಮ ಊರ ಕಡೆಯಿಂದನೂ ಯಾರು ಇಲ್ಲಿಗೆ ಬಂದಿಲ್ಲ. ಎಲ್ಲ ಅಲ್ಲೇ ಊರ ಕಡೆನೇ ಕೆಲಸ ಮಾಡಿಕೊಂಡು ಏನು ಕೆಲಸ ಮಾಡ್ತಾರೆ ಅಲ್ಲಿ. ಏನು ಓದಿರ್ತಾವೆ ಡಿಗ್ರಿ. ನಮ್ಮ ಇರೋ ಏಜ್ಗಿರೋ ಹುಡುಗರು ಸುಮಾರು ಅಲ್ಲಿ ಓದ್ಯಾವ. ಅಲ್ಲಿ ಮೆಡಿಕಲ್ ಕೆಲಸ ಆ ಥರ ಮಾಡ್ಕೊಂಡಿದ್ದಾರೆ. ನಾವು ಅಲ್ಲಿ ಊರಿಗೆ ಹೋದಾಗ ನನಗೆ ಒಂದು 3 ಜನ ಪರಿಚಯ ಇದ್ದಾರೆ. ಅವ್ರು ಟ್ರ್ಯಾಕ್ಟ್ರ್ ಓಡಿಸ್ತಾನೆ, ಒಬ್ಬ ಮೆಡಿಕಲ್ ಕೆಲಸ, ಇನ್ನೊಬ್ಬ ಅದು ಕೆಲಸ ಮಾಡ್ಕೊಂಡು ಇದ್ದಾರೆ. ಇಲ್ಲ ಬರ್ತಾರೆ ನಮ್ಮ ಇದ್ರಾಗ ಸುಮಾರು ಜನ. ಯಾರು SCನೂ ಬಂದಾರ, SC ST ಅವ್ರು ಬಂದಾರ, ಕಬ್ಬಿಯರು ಅಂತಾರೆ ಅವರು ಬಂದಾರ, ಕುರುಬರು ಬಂದಾರ. ನಮ್ಮ ಏರಿಯಾದಾಗ ಕುರುಬರು ಇದ್ದರು. ಮತ್ತು ನಮ್ಮ ಜನದಲ್ಲಿ ವಾಸ ಇದ್ದವರು ಮುಸ್ಲಿಮ್ಸ್ ಅವರು ಇದ್ದರು, ಅವರು ಬಂದಾರ. ಸುಮಾರು ಕ್ಯಾಸ್ಟು ಇದ್ದವ್ರಿಗೆ ಜಾಸ್ತಿ ಓದಿಸಲ್ಲ. ಹುಡುಗಿ ಯಾಕೆ ಜಾಸ್ತಿ ಓದಿಸಲ್ಲ ಅಂದ್ರೆ ಇತ್ತಾಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಇಲ್ಲೇನು ಪ್ರಾಫಿಟ್ ಇಲ್ಲ, ಬೆನಿಫಿಟ್ ಇಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ ಜಾಸ್ತಿ ಅದ. ಹಂಗಾಗಿ ಹುಡುಗಿರನ್ನ ತುಂಬ ಕಡಿಮೆ ಓದಿಸೋದು. ಹುಡುಗರನ್ನ ಓದಿಸ್ತಾರೆ, ಮನೆ ಮಗ ಎಲ್ಲ ಆಲ್ಮೋಸ್ಟ್. ಹಂಗಾಗಿ ಹುಡುಗನ ಓದಿಸ್ತಾರೆ. ಒಟ್ಟವನಿಗೆ ಓದ್ತಾಳ ಅಂತ ಓದಿಸ್ತಲ್ಲ. ಹೌದಾ, ಬೇರೆ ಮನೆಗೆ ಓದ್ತಾಳ ಅನ್ನೋ ಒಂದು ರೀಸನ್ಗೆ ಕಾಸಿಲ್ಲ ಮತ್ತು ಖರ್ಚು ಆ ಥರ ಮದುವೆ ಮಾಡಿ ಕಳಿಸ್ಬೇಕು. ಇದ್ರಲ್ಲಿ ಬೇರೆ ಅವ್ರಿಗೆಲ್ಲ ಡೌರಿ ಇವ್ರಿ ಅದು ಕೊಡಬೇಕು. ಹಂಗಾಗಿ ಓದ್ಕೊಂಡು ಜಾಸ್ತಿ ಖರ್ಚು ಓದೋ ಆ ಥರ ಎಲ್ಲ ಅವ್ರಿಗೆ ಉಳಿಲನೋ ಒಂದು ಫೀಲ್ ಬರ್ತದೆ ಅವ್ರಿಗೆ. ಹಂಗಾಗಿ ಬೇರೆ ಮನೆಗೆ ಹೋಗೋಳು ಯಾಕೆ ಓದ್ಬೇಕನ್ನೋ ಒಂದು ಭಾವನೆ ಇವಾಗಲೂ ಐತೆ ಜನಕ್ಕೆ, ನಮ್ಮ ಕಡೆ ಜನ. ನಿಮ್ಮ ಅಭಿಪ್ರಾಯ? ಅದಕ್ಕೆ ನಮ್ಮ ಅಭಿಪ್ರಾಯ ಹೆಂಗಂದ್ರೆ, ಇಲ್ಲ ಓದಬೇಕು, ಎಜುಕೇಟ್ ಆದರೂ ಸ್ವಲ್ಪ ಅವ್ರವ್ರಿಗೆ ಒಂದು ಸ್ವತಂತ್ರ ಇರ್ತದೆ, ಏನು ಎತ್ತ ಅಂತ ಎಲ್ಲ ಗೊತ್ತಿರ್ತದೆ. ಸಮಾನತೆ ತೋರಿಸ್ಬೋದು. ಇನ್ನೊಂದು ಏನಂದರೆ ಅವ್ರನ್ನ ಯಾವುದ್ರಲ್ಲೂ ನಾವು ಇದು ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೂ ಒಂದು ಕಡೆ ಸ್ಥಾನಮಾನ ಕೊಟ್ಟಂಗೆ ಆಯ್ತದ. ಓದ ಕಡೆ ಇದು ಕೊಟ್ಟಾಗ ಅವ್ರಿಗೆ ಓದಿಲ್ಲ ಅಂದರೆ ಅವರು ಅದನ್ನೇ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಮ್ಮ ಅಪ್ಪನೂ ನಮ್ಗೆ ಓದಿಸಿಲ್ಲ, ಬೇರೆ ಮನೆಗೆ ಹೋಗ್ತೀವಂತ ರೀಸನ್ಗೆ ನಾವು ಓದಿಸೋದು ಬೇಡ ಅಂತ ಭಾವನೆ ಬಂದ್ಬಿಡುತ್ತೆ. ಅವ್ರೇನಾದರೂ ಓದ್ಬಿಟ್ಟು ಹೋಗಿದ್ರೆ ತಮ್ಮ ಮಕ್ಕಳಿಗೆ ಓದಿಸ್ತಾರೆ, ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಸೇರಿಸ್ತಾರೆ, ಒಳ್ಳೆ ಕಡೆ ಹುಡುಗ ನೋಡೇ ಕೊಡ್ತಾರೆ. ಆ ಥರ ಡೆವಲಪ್ಮೆಂಟ್ ಆಗೈತೆ. ಯಾವುದಕ್ಕೂ ತೊಂದರೆ ಇಲ್ಲ, ಯಾವುದಕ್ಕೂ ಜನ ಏನು ಮಾತಾಡೋಲ್ಲ. ಹಂಗಾಗಿ ಇಲ್ಲೆಲ್ಲ ಬಂದು ಇಲ್ಲೇ ಇರ್ತಾರೆ. ಬಟ್ ಪ್ರತಿ ಸಲ ಏನೇ ಒಂದು ಗಲಾಟೆ ಆದಾಗೂ ಈ ಕಡೆ ಉತ್ತರ ಕರ್ನಾಟಕದ ಕಡೆದು ಇರೋಲ್ಲ. ಬಟ್ ದಕ್ಷಿಣ ಕರ್ನಾಟಕದ ಕಡೆನೇ ಜಾಸ್ತಿ ಇರ್ತದೆ. ಒಂದು ಕಾವೇರಿ ಗಲಾಟೆ ಆಗಲಿ ಏನಾಗಲಿ ಇಲ್ಲಿ ಜನ ಎಷ್ಟು ಇದು ಮಾಡಿ ನಿಲ್ತಾರೆ. ಆ ಕಡೆ ನಮ್ಮ ಸೈಡ್ ರಾಯಚೂರು ಸೈಡ್ ಆ ಕಡೆ ಬಂತು, ನೀರು ಬಂದಿಲ್ಲ, ಕೃಷ್ಣ ನದಿ ನೀರು ಬಿಟ್ಟಿಲ್ಲ, ಆ ನೀರು ಭೀಮ್ ನೀರು ಬಿಟ್ಟಿಲ್ಲ ಅಂತಂದಾಗ ಯಾರು ಗಲಾಟೆ ಮಾಡೋರು ಇರೋಲ್ಲ. ಹಂಗೆ ಅಲ್ಲಿ ಜಾಸ್ತಿ ಭತ್ತ ಬೆಳೆ ಜಾಗ ಆಗಿರೋದ್ರಿಂದ ಯಾರಿಗೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಥ ಭಾವನೆ ಯಾರಿಗೂ ಬರೋಲ್ಲ. ಈ ಕಡೆ ಬೆಂಗಳೂರಲ್ಲಾಗಿರಲಿ, ಈ ಕಡೆ ದಕ್ಷಿಣ ಭಾಗದವ್ರು ಯಾರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ. ಹಂಗೆ ರಾಯಚೂರು ಜಾಸ್ತಿ ಹೈಯೆಸ್ಟ್ ಭತ್ತ ಬೆಳೆ ಪ್ಲೇಸು ಮತ್ತು ಕರೆಂಟ್ ನೀಡೋ ಪ್ಲೇಸು. ಆದರೂ ಅದು ಯಾರಿಗೂ ಜಾಸ್ತಿ ಆ ಕಡೆ ಸೈಡು ಯಾರಿಗೂ ಬೇಡ, ಆ ಥರ ಇತ್ತು. ಯಾಕಂದರೆ ಆ ಕಡೆ ಏನು ಡೆವಲಪ್ಮೆಂಟ್ ಇಲ್ಲ ಜಾಸ್ತಿ. ಇನ್ವೆಸ್ಟ್ ಹಾಕೋರು ಯಾರು ಆ ಕಡೆ ಜಾಸ್ತಿ ಇಲ್ಲ. ಎಲ್ಲ ಬೆಂಗಳೂರಿಗೆ ಬಂದಿರ್ತಾರೆ, ಎಲ್ಲ ಇಲ್ಲಿ ಎಲ್ಲ ಬೇಕಾದಂಗೆ ಐತೆ.
ಇಲ್ಲಾದರೆ ಸ್ವಲ್ಪ ಎಮ್ ಎಲ್ ಎಗಳದ್ದು ಏನಾದರೂ ಮಾಡಿದ್ರು ತೆಗೆದಾಕೊಳ್ಳೋದು ಮೂಮೆಂಟ್ ಇರ್ತವೆ. ಇಲ್ಲಿ ಸ್ವಲ್ಪ ಬೆಂಗಳೂರು ಅಂತ ಬಂದಾಗ ಸ್ವಲ್ಪ ಜನ ಪ್ರಶ್ನೆ ಮಾಡೋದು ಜಾಸ್ತಿ. ಬಟ್ ಆ ಕಡೆ ಉತ್ತರ ಕರ್ನಾಟಕ ಅಂತ ಪ್ರಶ್ನೆ ಮಾಡೋದು ಭಾಳ ಕಡಿಮೆ. ಬಟ್ ಅವ್ರು ಎಮ್ ಎಲ್ ಎಗಳು ಆ ಥರ ಇದ್ದರು ತೋರಿಸಿದ್ರಲ್ಲೆಲ್ಲ ಅವ್ರದ್ದೇ ಇರ್ತದೆ ಆ ಥರ ಜಾಗ ಅಲ್ಲಿ. ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಅದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟು ಅದಕ್ಕೊಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರೆ ಮುಗೀತು. ನಮ್ಮ ಜನ ಅಲ್ಲಿಗೆ ಆಯ್ತಿದ್ವು ಅನ್ನೋ ಥರ ಬಂದುಬಿಡ್ತಾರೆ. ಕೆಲಸ ಅಂದರೆ ಇಲ್ಲಿ ಬಂದ್ರೂ ಜಾಸ್ತಿ ತಿಳುವಳಿಕೆ ಇರೋಲ್ಲ. ಇವಾಗ ನಮ್ಮ ಜನ್ರೇಷನಿಂದ ಹುಡುಗರು ತಿಳುವಳಿಕೆ ಸ್ವಲ್ಪ ಇರೋ ಮಂದಿ ಜಾಸ್ತಿ ಅಲ್ಲ. ಬಟ್ ಅವಾಗೆಲ್ಲ ತಿಳುವಳಿಕೆ ಕಡಿಮೆ ಇರೋದ್ರಿಂದ ಒಂದು ಇದು ಕಂಡಕ್ಟರ್ ಕೆಲಸನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋದು, ಕೃಷಿ ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಇರೋದು ಆ ಥರ ಇದೆ. ಬಟ್ ಅದು ಬಿಟ್ಟು ಬೇರೆ ಈ ಕಡೆ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಸಾಫ್ಟ್ವೇರ್ ಆ ಥರ ಕೆಲಸ ಮಾಡೋಂಥವ್ರು ಜಾಸ್ತಿ ಉತ್ತರ ಕನ್ನಡ ಸಿಗೋಲ್ಲ. ಎಲ್ಲ ನಾರ್ತ್ ಸೈಡವರೇ ಜಾಸ್ತಿ ಈ ಕಡೆ. ಗೆಳೆಯರೆ, ಕಲ್ಯಾಣ ಕರ್ನಾಟಕದ ಬಡ ರೈತರು ತುಂಡು ಭೂಮಿಯಲ್ಲಿ ಕೃಷಿ ಮಾಡಲಾಗದೆ ಬೆಂಗಳೂರಿಗೆ ವಲಸೆ ಬಂದಿದ್ದು ಮಾಸಿಕ 50,000 ಆದಾಯ ಮಾಡಿಕೊಂಡಿದ್ದರೂ ಕೂಡ ಆರೋಗ್ಯಕರ ಬದುಕನ್ನು ಕಟ್ಟಿಕೊಳ್ಳಲಾಗದಂತಹ ಪರಿಸ್ಥಿತಿಯ ಕುರಿತು ಮುಗ್ಧ ಮಂಜುನಾಥ ಹೇಳುವುದನ್ನು ಕೇಳಿದರೆ ನಮ್ಮ ದೇಶದ ಕಾರ್ಪೊರೇಟ್ ಪ್ರೇರಿತ ಆರ್ಥಿಕ ನೀತಿಗಳ ನಗ್ನ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅನುಭವದ ಮಾತುಗಳಾಗಿವೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.